ಅಚ್ಯುತಾಯ ನಮಃ. ದೇವದೇವೋತ್ತಮ ದೇವತಾ ಸಾರ್ವಭೌಮಾಖಿಲಾಂಡಕೋಟಿಬ್ರಹ್ಮಾಂಡನಾಯಕ ವಿಷ್ಣುಮೂರ್ತಿ ಸ್ವಾಮಿನ್ ಬಹುಪರ ಜ್ಯೋತಿಷ ಪ್ರಿಯ ಜ್ಯೋತಿಷ ಸೇವಾಮವಧಾರಯ. ಶ್ರೀ ಗುರುಭ್ಯೋ ನಮಃ. ಮೂರ್ತಿತ್ವೇ ಪರಿಕಲ್ಪಿತ ಶಶಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿತಾಂ ಪ್ರಕೃತಶ್ಚ ಜತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿವಿಭುಃ ಚಾನೈಕದಾಯ ಶ್ರುತೌ ವಾಚನ್ನಃ ಸದಧಾತ್ವನೇಕಕಿರಣಃ ತ್ರೈಲೋಕ್ಯದೀಪೋ ರವಿಃ. ವಿಶೇಷವಾಗಿ ಜ್ಯೋತಿಷ್ಯದಲ್ಲಿ ನಾವು ಯಾವುದೇ ರೀತಿಯಾದಂತಹ ಚಿಂತನೆಯನ್ನು ಮಾಡಬೇಕಾದರೂ ಕೂಡ ಲಗ್ನವನ್ನು ನಾವು ವಿಶೇಷವಾಗಿ ಪರಿಗಣನೆಗೆ ತಗೊಳ್ತೇವೆ. ಲಗ್ನರಾಶಿ ಸ್ವಯಂ ಸ್ಪೃಷ್ಟ ತತ್ಸಂಬಂಧಿ ಧನಾದಯ ಅಂತ ಎಲ್ಲ ವಿಷಯಕ್ಕೂ ಕೂಡ ಲಗ್ನಕ್ಕೆ ವಿಶೇಷವಾದಂತಹ ಪ್ರಾಧಾನ್ಯತೆ ಎನ್ನುವಂಥದ್ದಿರುತ್ತೆ. ಅದೇ ಪ್ರಕಾರ ದೇವ ಪ್ರಶ್ನೆಯಲ್ಲಾಗುವಾಗ ಸಾನ್ನಿಧ್ಯ ಕ್ಷೇತ್ರ ಬಿಂಬಾಣಿ ತ್ರೀಣಿ ಲಗ್ನೇನ ಚಿಂತೆಯೇತು ಅಂತ ಅಲ್ಲಿ ವಿಶೇಷವಾಗಿ ಲಗ್ನವನ್ನು, ಪಂಚಮವನ್ನು, ಅಷ್ಟಮವನ್ನು ಈ ಮೂರು ರೀತಿಯಾದಂತಹ ಆ ಮೂರು ಸ್ಥಳವನ್ನು ಕೂಡ ನಾವು ದೇವರ ಸಂಬಂಧಪಟ್ಟಂತಹ ವಿಷಯದಲ್ಲಿ ನಾವು ಚಿಂತನೆಗೆ ತಗೊಳ್ತೇವೆ. ಈ ವಿಷಯದಲ್ಲಾಗುವಾಗ ದೇವರ ಸಾನ್ನಿಧ್ಯಕ್ಕಾಗುವಾಗ ಸಾನ್ನಿಧ್ಯಸ್ಯ ನಿವೇದ್ಯಸ್ಯ ತಥಾ ಪರಿಜನಸ್ಯ ಚ ಕಾರ್ಯಮಷ್ಟಮ ಭಾವೇನ ಗುಣದೋಷ ನಿರೂಪಣಂ ಅಂತ. ದೇವರಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಖಾಲಿ ಬಿಂಬವನ್ನು ಮಾತ್ರವಲ್ಲದೆ ಅಷ್ಟಮ ಸ್ಥಾನವನ್ನು ಕೂಡ ಅದೇ ಪ್ರಕಾರ ದೇವಸ್ಥಾನದಲ್ಲಿ ಪರಿಚಾರಕ ವರ್ಗ ಅಂತ ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಅಷ್ಟಮದಿಂದ ನೈವೇದ್ಯವನ್ನು ಕೂಡ ಅಷ್ಟಮದಿಂದ ನಾವು ವಿಶೇಷವಾಗಿ ಚಿಂತನೆಯನ್ನು ಮಾಡ್ತೇವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ವಿಷಯ ಇದೆ. ಪರತ್ವದತ್ವಂ ವ್ಯೂಹತ್ವಂ ವಿಭವತ್ವಂಚ ಪಂಚದ ಅಂತರ್ಯಾಮಿತ್ವಂ ಅರ್ಚಾವತಾರತ್ವಂಚ ಕಲಾಸ್ಮೃತಾ ಅಂತ. ದೇವರು ಯಾವ ರೀತಿಯಲ್ಲಿ ದೇವರ ಸಾನ್ನಿಧ್ಯ ಇದೆ ಎನ್ನುವಂಥದ್ದನ್ನು 5 ರೀತಿಯಲ್ಲಿ ವಿಂಗಡಣೆ ಮಾಡ್ಬೋದಂತೆ. ಒಂದು ಪರತ್ವ ತತ್ವ, ಇನ್ನೊಂದು ವ್ಯೂಹತ್ವ, ವಿಭವತ್ವ, ಅಂತರ್ಯಾಮಿತ್ವ, ಅರ್ಚಾವತಾರತ್ವ ಅಂತ. ಈ ಸ್ಥಳದಲ್ಲಿರುವಂತಹ ದೇವರನ್ನು ನಾವು ಪರತ್ವ ತತ್ವ ಅಂತ ನಾವು ಚಿಂತನೆಯನ್ನು ಮಾಡ್ತೇವೆ. ಯಾಕಂತ ಹೇಳಿದರೆ ಪರತ್ವತತ್ವ ಅಂತ ಹೇಳಿದರೆ ಶ್ರೇಷ್ಠವಾದಂತಹ ಸಾನ್ನಿಧ್ಯವು ಇರುವಂತಹ ಕ್ಷೇತ್ರ ಅಂತ. ಪರತ್ವತತ್ವ ಎನ್ನುವಂಥದ್ದಕ್ಕೆ ಜ್ಯೋತಿಷ್ಯದಲ್ಲಿ ಲಗ್ನಾಷ್ಟಮೇ ಪರತ್ವಂಚ ಅಂತ. ಲಗ್ನ ಮತ್ತು ಅಷ್ಟಮಕ್ಕೆ ಯಾವಾಗ ಸಂಬಂಧ ಬರ್ತದೋ ಆವಾಗ ಅದನ್ನು ಪರತ್ವತತ್ವ ಅಂತ ಹೇಳ್ತೇವೆ. ಶ್ರೀ ಕ್ಷೇತ್ರದಲ್ಲಿಯೂ ಕೂಡ ನಾನು ಆಗ ಹೇಳಿದಾಗೆ ಸಾನ್ನಿಧ್ಯಸ್ಯ ನಿವೇದ್ಯಸ್ಯ ತಥಾ ಪರಿಜನಸ್ಯ ಕಾರ್ಯಮಷ್ಟಮ ಭಾವೇನ ಗುಣದೋಷ ನಿರೂಪಣಂ ಅಂತ ನೈವೇದ್ಯಕ್ಕೆ ಈ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪ್ರಾಧಾನ್ಯತೆ ಎನ್ನುವಂಥದ್ದಿದೆ. ಅದಕ್ಕೋಸ್ಕರನೇ ದೇವರು ಉಂಡೇರು ಅದು ಮತ್ತು ಉಂಡಾರು ಅಂದರೆ ನೈವೇದ್ಯ ಎನ್ನುವಂಥದ್ದೇನಿದೆಯೋ ಇಲ್ಲಿ ಆಗುವಂತಹ ಅನ್ನಾರಾಧನೆ ಎನ್ನುವಂಥದ್ದೇನಿದೆಯೋ ಆ ಅನ್ನಾರಾಧನೆಯಲ್ಲಿ ಭಗವಂತನ ವಿಶೇಷವಾದಂತಹ ಸಾನ್ನಿಧ್ಯ ಇದ್ದು ಯಾರು ಅನ್ನಾರಾಧನೆಯನ್ನು ಮಾಡ್ತಾರೋ, ಯಾರು ದೇವರಿಗೆ ನೈವೇದ್ಯವನ್ನು ಕೊಡ್ತಾರೋ ಅಲ್ಲಿ ವಿಶೇಷವಾಗಿ ಭಗವಂತನ ಅನುಗ್ರಹ ಎನ್ನುವಂಥದ್ದು ಬರುತ್ತೆ ಅಂತ. ಅದರಿಂದಾಗಿ ಲಗ್ನ ಅಂತ ಹೇಳಿದರೆ ದೇವರ ಸಾನ್ನಿಧ್ಯ ಅಂತಾಯಿತು, ಅಷ್ಟಮ ಸ್ಥಾನ ಅಂತ ಹೇಳಿದರೆ ನೈವೇದ್ಯ ಸ್ಥಾನ ಅಂತಾಯಿತು. ಲಗ್ನ ಮತ್ತು ಅಷ್ಟಮಕ್ಕೆ ಸಂಬಂಧ ಬಂದದ್ದರಿಂದಾಗಿ ಈ ಕ್ಷೇತ್ರ ಎನ್ನುವಂಥದ್ದು ಲಗ್ನಾಷ್ಟಮೇ ಪರತ್ವಂಚ ಅಂದರೆ ಪರತ್ವ ತತ್ವವನ್ನು ಹೊಂದಿದಂತಹ ವಿಶೇಷವಾದಂತಹ ಸಾನ್ನಿಧ್ಯ ಅಂತ ಜ್ಯೋತಿಷ್ಯ ಶಾಸ್ತ್ರ ಮುಖೇನಕವಾಗಿ ನಮಗೆ ಚಿಂತನೆಗೆ ಸಿಗತ್ತೆ. ಇನ್ನು ಈ ವಿಷಯಕವಾಗಿ ಪ್ರಕೃತ ನಮ್ಮ ಗುರುಗಳ ಜಾತಕವನ್ನು ನಾವು ಕೂಡ ಸ್ವಲ್ಪ ಜ್ಯೋತಿಷ್ಯ ಶಾಸ್ತ್ರ ಮುಖೇನಕವಾಗಿ ಚಿಂತನೆ ಮಾಡೋದಾದರೆ ಗುರುಗಳದ್ದು ಧನುರ್ಲಗ್ನ ಆಗಿದೆ. ಧನುರ್ಲಗ್ನ ಅಷ್ಟಮ ಸ್ಥಾನದಲ್ಲಿ ವಕ್ರಿಯಾದಂತಹ ಗುರುವಿನ ಅಲ್ಲಿ ಯೋಗ ಇದೆ. ಅಂದರೆ ಇಲ್ಲಿಯೂ ಕೂಡ ಲಗ್ನಕ್ಕೆ ಮತ್ತು ಅಷ್ಟಮಕ್ಕೆ ಸಂಬಂಧ ಹೇಗಂತ ಹೇಳಿದರೆ ಧನುರ್ಲಗ್ನನಾಗಿ ಲಗ್ನಾಧಿಪತಿಯಾದಂತಹ ಗುರು ಅಷ್ಟಮ ಸ್ಥಾನ ಸ್ಥಿತನಾಗಿ ಬಂದದ್ದರಿಂದಾಗಿ ಅದು ಕೂಡ ಉಚ್ಚಕ್ಷೇತ್ರನಾಗಿ ವಕ್ರಗತಿಯಾಗಿ ಬಂದಿದ್ದಾನೆ. ವಕ್ರಂಗತೆ ಸೋಚ್ಛಬಲಂ ವಿದಧ್ಯಾತ್ ಎನ್ನುವಂತಹ ನ್ಯಾಯದ ಪ್ರಕಾರಕವಾಗಿ ಲಗ್ನಾಧಿಪತಿಯಾದಂತಹ ಗುರು ಅಷ್ಟಮದಲ್ಲಿ ವಿಶೇಷವಾಗಿ ಉಚ್ಚಸ್ಥಾನದಲ್ಲಿ ಬಂದದ್ದರಿಂದಾಗಿ ಇಲ್ಲಿಯೂ ಕೂಡ ಲಗ್ನ ಮತ್ತು ಅಷ್ಟಮಕ್ಕೆ ಪರತ್ವ ಎನ್ನುವಂತಹ ವಿಶೇಷವಾದಂತಹ ಸಾನ್ನಿಧ್ಯ ಇದೆ. ಭಗವಂತನ ಪರತ್ವತತ್ವ ಎನ್ನುವಂತಹ ಶ್ರೀ ಕ್ಷೇತ್ರ ಉಂಡಾರುವಿನ ಆ ಪರತ್ವತತ್ವ ಎನ್ನುವಂತಹ ಸಾನ್ನಿಧ್ಯ ಏನಿದೆಯೋ ಅದು ಎಲ್ಲವೂ ಕೂಡ ಶ್ರೀಗಳ ಜಾತಕದಲ್ಲಿಯೂ ನಾವು ಚಿಂತನೆ ಮಾಡುವಾಗ ಶ್ರೀಗಳ ಜಾತಕದಲ್ಲಿಯೂ ಕೂಡ ಆ ಪರತ್ವತತ್ವದ ಸಾನ್ನಿಧ್ಯ ಬರುತ್ತೆ ಅಂತ. ಯಾವ ವಿಚಾರಕವಾಗಿ ಇದನ್ನು ನಾವು ಹೇಳ್ತೇವೆ ಹೇಳಿದರೆ ಯಮೈವೈಷವೃಣತೆ ತೇನ ಲಭ್ಯ ಅಂತ. ಭಗವಂತನ ಅನುಗ್ರಹ ಆಗಬೇಕಾದ್ರೆ
ಭಗವಂತನ ಇಚ್ಛೆ ಎನ್ನುವಂಥದ್ದು ಇರಬೇಕು ಅಂತ. ಭಗವಂತನ ಇಚ್ಛೆ ಇದ್ದರೆ ಮಾತ್ರ ಅವನು ನಮ್ಮನ್ನು ವರ್ಣನೆ ಮಾಡ್ತಾನೆ. ವರ್ಣನೆ ಮಾಡಿ ಅದರ ಮುಖೇನಕವಾಗಿ ನಮಗೆ ವಿಶೇಷವಾದಂತಹ ಅನುಗ್ರಹವನ್ನು ಕೊಡ್ತಾನೆ ಅಂತ. ಈ ಕ್ಷೇತ್ರ ಎನ್ನುವಂಥದ್ದು ಏನಿದೆ, ಈ ಕ್ಷೇತ್ರಕ್ಕೂ ವಿಶೇಷವಾಗಿ ಶ್ರೀಗಳಿಗೂ ಕೂಡ ಅವಿನಾಭಾವವಾದಂತಹ ಸಂಬಂಧವನ್ನು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಚಿಂತನೆ ಮಾಡಲಿಕ್ಕಾಗತ್ತೆ. ಯಾಕಂತ ಹೇಳಿದ್ರೆ ಲಗ್ನ ಮತ್ತು ಅಷ್ಟಮಕ್ಕೆ ಈ ಕ್ಷೇತ್ರದಲ್ಲಿ ನೈವೇದ್ಯಕ್ಕೂ ಸಾನ್ನಿಧ್ಯಕ್ಕೂ ಸಂಬಂಧ ಇದ್ದ ಹಾಗೆ ಶ್ರೀಗಳ ಜಾತಕದಲ್ಲಿ ಲಗ್ನ ಮತ್ತು ಅಷ್ಟಮಕ್ಕೂ ಕೂಡ ಸಾನ್ನಿಧ್ಯ ಅಷ್ಟಮ ಎನ್ನುವಂಥದ್ದು ಮಠಾದ್ಯಾಲಯ ಸಂಪತ್ತಿ ಅಂತ. ಮಠಸ್ಥಾನವನ್ನು ಹೇಳುವಂಥದ್ದು ಅಷ್ಟಮ ಸ್ಥಾನ. ಅದೇ ಪ್ರಕಾರ ಜೀವೋ ನಾರಾಯಣ ಪ್ರೋಕ್ತಃ ಅಂತ. ಜೀವ ಅಂತ ಹೇಳಿದರೆ ಆ ಗುರುಗ್ರಹನನ್ನು ನಾರಾಯಣನಿಗೆ ಚಿಂತನೆಯನ್ನು ಮಾಡಬೇಕು ಅಂತ. ಅಲ್ಲಿ ಪಾರಾವತ ಸುರಗುರೋ ತುರಗಶ್ಚ ಹಂಸಃ ಅಂತ. ಈ ಗುರು ಎನ್ನುವಂಥದ್ದು ಸನ್ಯಾಸಕಾರಕನಾಗಿ ಅಷ್ಟಮದಲ್ಲಿ ತುರಗಕ್ಕೂ ಅಧಿಪತಿನೂ ಅವನೇ. ಅದೇ ಪ್ರಕಾರ ಹಂಸ ಎನ್ನುವಂತಹ ಪರಮಹಂಸ ಪೀಠಕ್ಕೆ ಕೂಡ ವಿಶೇಷವಾದಂತಹ ಅಧಿಕಾರ ಇರುವವನು ಯಾರು ಹೇಳಿದರೆ ಗುರು. ಅರ್ಥಾತ್ ದೇವರ ವಿಶೇಷವಾದಂತಹ ಜೀರ್ಣೋದ್ಧಾರವನ್ನು ಮಾಡಲಿಕ್ಕೋಸ್ಕರವಾಗಿ ಈ ವ್ಯಕ್ತಿಯಲ್ಲಿ ಅಂದರೆ ಗುರುಗಳಲ್ಲಿ ವಿಶೇಷವಾದಂತಹ ಚೈತನ್ಯವನ್ನು ತುಂಬಿ ಗುರುಗಳನ್ನು ಆ ಜಾತಕದ ಸಂಜಾತರನ್ನಾಗಿ ಮಾಡಿ ತನ್ಮುಖೇನಕವಾಗಿ ಈ ಜೀರ್ಣೋದ್ಧಾರವನ್ನು ಮಾಡಲಿಕ್ಕೆ ಭಗವಂತನ ಇಚ್ಛೆ ಎನ್ನುವಂಥದ್ದು ಇದೆ ಅಂತ. ಅದಕ್ಕೋಸ್ಕರ ಯಮಯ ವೈಶ್ವವೃಣತೆ ತೇನ ಲಭ್ಯ ಅಂತ. ಭಗವಂತನ ಇಚ್ಛೆ ಎನ್ನುವಂಥದ್ದು ಬಂದಾಗ ಮಾತ್ರ ಹೇಗೆ ಭಗವಂತನ ಅನುಗ್ರಹಕ್ಕೆ ನಾವು ಪ್ರಾಪ್ತರಾಗ್ತೇವೋ ಅದೇ ಪ್ರಕಾರ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರಕ್ಕಂತಲೇ ಶ್ರೀ ಗುರುಗಳನ್ನು ಆ ಪೀಠದಲ್ಲಿ ಕುಳ್ಳಿರಿಸಿ ಅವರ ಮುಖೇನಕವಾಗಿ ಈ ಜೀರ್ಣೋದ್ಧಾರ ಪ್ರಕ್ರಿಯೆಗಳನ್ನೆಲ್ಲವನ್ನೂ ಕೂಡ ಮಾಡಿದ್ದಾರೆ ಎನ್ನುವಂಥದ್ದು ನಾವು ಜ್ಯೋತಿಷ್ಯ ಶಾಸ್ತ್ರ ಮುಖೇನಕವಾಗಿ ಚಿಂತನೆ ಮಾಡಲಿಕ್ಕಾಗತ್ತೆ. ಅಂದರೆ ನಾಯಕತ್ವದ ಗುಣ ಎನ್ನುವಂಥದ್ದು ಎಲ್ಲ ವಿಷಯದಲ್ಲೂ ಇರುತ್ತೆ. ಆದರೆ ಕೆಲವೊಂದು ನಾಯಕತ್ವ ಎನ್ನುವಂಥದ್ದು ಸೀಮಿತವಾದಂತಹ ವರ್ಗಕ್ಕೆ ಮಾತ್ರ ಇರುತ್ತೆ ಅಂತ. ಆ ವರ್ಗಕ್ಕೆ ಮಾತ್ರ ಭಗವಂತನ ಅನುಗ್ರಹದಿಂದಾಗಿ ಈ ಕರ್ಮಾಂಗಾದಿಗಳನ್ನು ಮಾಡಲಿಕ್ಕೆ ಶಕ್ತಿ ಎನ್ನುವಂಥದ್ದು ಬರುತ್ತೆ. ಅದಕ್ಕೋಸ್ಕರ ಹರಿದೃಷ್ಟಿ ಸಮುದ್ಭೂತಂ ಜ್ವಾಲಾ ತಾಪೋಪಶಾಂತೆ ಅಂತ ಭಗವಂತನ ವಿಶೇಷವಾದಂತಹ ದೃಷ್ಟಿ ನೇರವಾಗಿ ನಮ್ಮ ಮೇಲೆ ಬಿದ್ದರೆ ನಮ್ಮ ದೇಹಕ್ಕೆ ಅದರಿಂದ ಹಾನಿಯಾಗತ್ತಂತೆ. ಅದಕ್ಕೋಸ್ಕರ ಧ್ವಜಸ್ತಂಭವನ್ನು ಮುಖೇನಕವಾಗಿ ನಾವು ದೇವರನ್ನು ನೋಡಬೇಕು ಅಂತ. ಕೇವಲ ಪ್ರತಿಷ್ಠೆಯಾದಂತಹ ದೇವರ ದೃಷ್ಟಿ ಮಾತ್ರದಿಂದಲೇ ನಮಗೆ ಸಮಸ್ಯೆ ಅಥವಾ ತುಂಬ ಅದರದ್ದಾದಂತಹ ಪವರ್ ಎನ್ನುವಂಥದ್ದು ಜಾಸ್ತಿ ಇರುವಾಗ ಪ್ರತಿಷ್ಠೆ ಮಾಡುವಂತಹ ಅದರದ್ದಾದಂತಹ ಫಲವನ್ನು ಇಟ್ಕೊಳ್ಳುವಂಥದ್ದು ಸಾಮರ್ಥ್ಯ ನಮ್ಮಲ್ಲಿ ಇಲ್ಲದೇ ಅದಕ್ಕೋಸ್ಕರನೇ ಲಗ್ನಾಷ್ಟಮಕ್ಕೆ ಸಂಬಂಧಪಟ್ಟ ಹಾಗೆ ಗುರುಗಳನ್ನು ಈ ಜಾತಕದ ಮುಖೇನಕವಾಗಿ ಈ ಕ್ಷೇತ್ರಕ್ಕೆ ಅದೇ ಪ್ರಕಾರ ತುರಗಶ್ಚ ಹಂಸಃ ಅಂತ. ಅಲ್ಲಿ ತುರಗ ಎನ್ನುವಂಥದ್ದು ಶಬ್ದವೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಇರೋದಕ್ಕೋಸ್ಕರವಾಗಿ ಆ ಹಂಸ ಎನ್ನುವಂಥದ್ದು ಏನು ಪೀಠ ಇದೆಯೋ ಪರಮಹಂಸ ಪೀಠವನ್ನು ವಿಶೇಷವಾಗಿ ಬೇರೆ ಎಲ್ಲ ದಿಕ್ಕಲ್ಲಿ ಕೊಡ್ಬೋದಿತ್ತು. ಆದರೆ ಮಠಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಠದ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಪೀಠದಲ್ಲಿಯೇ ಕುಳ್ಳಿರಿಸಿದ್ದು, ಸೋದೆಯ ಪೀಠದಲ್ಲೇ ಕುಳ್ಳಿರಿಸಿದ್ದು ಎನ್ನುವಂಥದ್ದು ನಾವು ಚಿಂತನೆ ಮಾಡುವಾಗ ಅಲ್ಲಿ ಖಂಡಿತವಾಗಿಯೂ ಕೂಡ ಭಗವಂತನ ಇಚ್ಛೆ ಇದ್ದದ್ದಕ್ಕೋಸ್ಕರನೇ ಅಲ್ಲಿ ಲಗ್ನ ಮತ್ತು ಅಷ್ಟಮದಲ್ಲಿ ಸಂಜಾತರಾದಂತಹ ಗುರುಗಳನ್ನು ಪೀಠಾಧಿಪತಿಯನ್ನಾಗಿ ಮಾಡಿ ತನ್ಮುಖೇನಕವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅದೇ ಪ್ರಕಾರ ಈ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ವಿಷಯಕ್ಕೂ ಕೂಡ ಕಾರಣೀಕರ್ತರಾಗಿದ್ದಾರೆ ಅಂತ. ಅದಕ್ಕೋಸ್ಕರ ಕುಂಭಂ ಶಕ್ತಿ ಮಹಾಪೀಠಂ ವಾಹನಂ ಧ್ವಜಮೇವಚ ಪಂಚಾಂಗ ಸಹಿತಂ ದೃಷ್ಟ್ವಾ ಸರ್ವಪಾಪೈ ಪ್ರಮುಚ್ಯತೆ ಅಂತ 5 ರೀತಿಯಾದಂತಹ ದೇವರನ್ನು ನೋಡಿ ನಾವು ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡ್ಕೋಬೇಕು ಅಂತ. ಈ 5 ರೀತಿಯಾದಂತಹ ಸಾನ್ನಿಧ್ಯ ಎನ್ನುವಂಥದ್ದು ಗುರುಗಳ ಮುಖೇನಕವಾಗಿ ಬಂದಾಗ ಮಾತ್ರ ಅದಕ್ಕೆ ಅಧಿಕವಾದಂತಹ ಫಲ ಎನ್ನುವಂಥದ್ದು ಇರುತ್ತೆ ಅಂತ. ಅದೇ ಪ್ರಕಾರ ಜ್ಯೋತಿಷ್ಯದಲ್ಲಿ ಹೇಳುವಂಥದ್ದು ಪರತ್ವದತ್ವಂ ವ್ಯೂಹತ್ವಂ ವಿಭವತ್ವಂಚ ಪಂಚದ ಅಂತ. ಅಲ್ಲಿ ವ್ಯೂಹತ್ವಂ ಅಂತ ಹೇಳಿದರೆ ವ್ಯೂಹತ್ವಂ ಲಗ್ನ ಪಂಚಮಿ ಅಂತ. ಲಗ್ನಕ್ಕೂ ಪಂಚಮಾಧಿಪತಿಗೂ ಸಂಬಂಧ ಇದ್ದಾಗ ಅಲ್ಲಿ ವಿಶೇಷವಾಗಿ ವ್ಯೂಹತ್ವ ಎನ್ನುವಂತಹ ಶಕ್ತಿ ಆ ಸಾನ್ನಿಧ್ಯದಲ್ಲಿ ಇರುತ್ತೆ ಅಂತ. ವಿಶೇಷವಾಗಿ ನಾವು ಈ 5 ಸಾನ್ನಿಧ್ಯವನ್ನು ಚಿಂತನೆ ಮಾಡುವಾಗಲೂ ಕೂಡ ಪ್ರಕೃತ ಗುರುಗಳ 5 ಸಾನ್ನಿಧ್ಯವೂ ಕೂಡ ಗುರುಗಳಲ್ಲಿ ನಾವು ಕಾಣಬಹುದು. ಒಂದನೇದಾಗಿ ಪರತ್ವತತ್ವ ಎನ್ನುವಂತಹ ಸಾನ್ನಿಧ್ಯ ಸ್ವಾಮಿಗಳ ಆಡಳಿತಕ್ಕೇ ಒಳಲ್ಪಟ್ಟಂತಹ ಶ್ರೀ ಕ್ಷೇತ್ರ ಉಂಡಾರು ಪರತ್ವತತ್ವಕ್ಕೆ ಒಂದು ಸಾನ್ನಿಧ್ಯ ಅಂತ. ಆದರೆ ವ್ಯೂಹತ್ವಂ ಎನ್ನುವಂಥದ್ದು
ಗುಂಪಲ್ಲಿರುವಂತಹ ವಿಶೇಷವಾದಂತಹ ದೇವರು ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಎನ್ನುವಂತಹ ದೇವರ ಮಧ್ಯದಲ್ಲಿ ಆ ವಾದಿರಾಜ ಸ್ವಾಮಿಗಳ ವೃಂದಾವನ ಎನ್ನುವಂಥದ್ದು ಅದು ಕೂಡ ಸೋದೆಯಲ್ಲೇ ನಮಗೆ ಕಾಣಲಿಕ್ಕೆ ಸಿಗತ್ತೆ. ಅದೇ ಪ್ರಕಾರ ವಿಭವತ್ವಂ ಅಂದರೆ ಅಖಿಲೈಶ್ವರ್ಯಾದಿ ಗುಣಗಳಿಂದ ಪೂಜಿಸಲ್ಪಡುವಂತಹ ದೇವರು ಅದು ಪ್ರಕೃತ ಉಡುಪಿಯ ಶ್ರೀಕೃಷ್ಣನನ್ನು ನಾವು ಚಿಂತನೆಗೆ ತಗೋಬಹುದು. ಅದೇ ಪ್ರಕಾರ ವಿಭವತ್ವಂಜ ಪಂಚದ ಅಂತರ್ಯಾಮಿತ್ವಂ, ಹೊರಗೆ ಇರುವಂತಹ ಬಿಂಬ ಬೇರೆ ಇದ್ದು ಒಳಗಿರುವಂತಹ ಬಿಂಬ ಅದರಲ್ಲಿ ವಿಶೇಷವಾಗಿ ಭಗವಂತನ ಸಾನ್ನಿಧ್ಯ ಇರುವಂತಹದ್ದು. ಅದು ಯಾವುದು ಹೇಳಿದರೆ ಪ್ರಕೃತವಾಗಿ ಅನಂತೇಶ್ವರನನ್ನು ನಾವು ತಿಳ್ಕೊಳ್ಳೋದಾದರೆ ಲಿಂಗೋಪಾದಿಯಲ್ಲಿರುವಂತಹ ದೇವರು ಒಳಗೆ ಸಾಕ್ಷಾತ್ ನಾರಾಯಣನೇ ಅನಂತೇಶ್ವರ ರೂಪಿಯಾಗಿರುವಂಥದ್ದು. ಅದೇ ಪ್ರಕಾರ ಅರ್ಚಾವತಾರತ್ವಂ, ಭಗವಂತನೇ ಸಾಕ್ಷಾತ್ತಾಗಿ ಕಲ್ಲಾಗಿರುವಂಥದ್ದು ಕ್ಷೇತ್ರ ಅಂತ. ಆ ಕ್ಷೇತ್ರ ಪ್ರಕೃತ ನಮಗೆ ಸಿಗುವಂಥದ್ದು ತಿರುಪತಿ ವೆಂಕಟೇಶ್ವರ, ಅವನು ಅವತಾರ ರೂಪಿಯಾಗಿಯೇ ಕಲ್ಲಾದಂತಹ ದೇವರು. ಅಂತಹ ಸಾನ್ನಿಧ್ಯದಲ್ಲಿಯೂ ಕೂಡ ವಿಶೇಷವಾಗಿ ಭಗವಂತನ ಸಾನ್ನಿಧ್ಯ ಇರುತ್ತೆ ಅಂತ. ವಾದಿರಾಜ ಸ್ವಾಮಿಗಳಿಗೂ ಅದೇ ಪ್ರಕಾರ ವೆಂಕಟೇಶ್ವರ ಸ್ವಾಮಿಗೂ ವಿಶೇಷವಾದಂತಹ ಅವಿನಾಭಾವ ಸಂಬಂಧ, ಅದೇ ಪರಂಪರೆಯಲ್ಲಿ ಬಂದಂತಹ ಶ್ರೀಗಳು. ಅದರಿಂದಾಗಿ ಈ ಪರತ್ವದತ್ವ, ವ್ಯೂಹತ್ವ, ವಿಭವತ್ವ, ಅಂತರ್ಯಾಮಿತ್ವ, ಅರ್ಚಾವತಾರತ್ವ ಎನ್ನುವಂಥದ್ದು ಐದೂ ಕೂಡ ಶ್ರೀಗಳಲ್ಲಿಯೇ ವಿಶೇಷವಾಗಿರುವಂಥದ್ದು. ಅವರ ಮುಖೇನಕವಾಗಿ ಈ ಕ್ಷೇತ್ರ ಎನ್ನುವಂಥದ್ದು ಕೂಡ ವಿಶೇಷ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂಥದ್ದಾಗಿದೆ ಅಂತ. ಅದಕ್ಕೋಸ್ಕರನೇ ಶ್ರೀಗಳ ಜಾತಕದಲ್ಲಿ ಸೌಮ್ಯದಲ್ಲಿರುವಂತಹ ಗುರು ಅವನು ಕರ್ಮಾಧಿಪತಿಯನ್ನು ನೋಡ್ತಾ ಇದ್ದದಕ್ಕೋಸ್ಕರ ವಾಜಪೇಯಾದಿ ಭಾಕ್ ಅಂತ ಈ ಕ್ಷೇತ್ರದಲ್ಲಿ ಇನ್ನೂ ಕೂಡ ದೊಡ್ಡ ದೊಡ್ಡದಾದಂತಹ ಯಾಗಾದಿಗಳನ್ನು ಮಾಡುವಂತಹ ಯೋಗಗಳು, ಅದನ್ನು ನೋಡುವಂತಹ ಯೋಗಗಳು ಗ್ರಾಮಸ್ಥರಾದ ನಮಗೂ ಕೂಡ ಸಿಗುವಂತಹ ಯೋಗ ಭಾಗ್ಯ ಇದೆ. ಅದಕ್ಕೋಸ್ಕರ ಅದರ ಒಂದು ಸೂಚನೆ ಎನ್ನುವ ಹಾಗೆ ಮಹಾರಾಜೋಪಚಾರ ಪೂಜೆ ಎನ್ನುವಂಥದ್ದು ನಾವು ನಮಗೆ ಗೊತ್ತಿಲ್ಲದೇ ಇರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಮಹಾರಾಜೋಪಚಾರ ಪೂಜೆ ಈ ಸ್ಥಳದಲ್ಲಿ ನಡೆದಿದೆ. ಅದೇ ಪ್ರಕಾರ ಇನ್ನು ಮುಂದೆನೂ ಕೂಡ ಶ್ರೀಗಳ ಜಾತಕದ ಮುಖೇನಕವಾಗಿ ಭಗವಂತ ಇದೆಲ್ಲವನ್ನೂ ಕೂಡ ಮಾಡಿಸುವಂಥದ್ದು, ಅದನ್ನು ನೋಡುವಂತಹ ಯೋಗ ಭಾಗ್ಯವು ಕೂಡ ನಮಗೆ ಸಿಗಬೇಕು ಅಂತ ಗುರುತ್ರಯರ ಅಂತರ್ಯಾಮಿಯಾದಂತಹ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಶ್ರೀಕೃಷ್ಣ ಅರ್ಪಣ. ಓಂ ಸತ್. ಶ್ರೀ ಪುರುಷೋತ್ತಮಾಯ ನಮಃ. ದೇವದೇವೋತ್ತಮ ದೇವತಾ ಸಾರ್ವಭೌಮಾಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ವಿಷ್ಣುಮೂರ್ತಿ ಸ್ವಾಮಿನ್ ಬಹುಪರ ಕಲ್ಪಪ್ರಿಯ ಕಲ್ಪಸೇವಾ ಮಮಧಾರಯ. ಚತುರ್ದಶ ವಿದ್ಯೆಗಳಲ್ಲಿ ಒಂದು ಕಲ್ಪ. ಶಿಕ್ಷಾ, ವ್ಯಾಕರಣ, ಛಂದ, ನಿರುಕ್ತ, ಜ್ಯೋತಿಷ ಈ 5 ವೇದಾಂಗಗಳಿಂದ ವೇದವನ್ನು ಯಾವ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು, ಯಾವ ರೀತಿಯಲ್ಲಿ ಅರ್ಥ ಮಾಡಬೇಕು, ಅದರ ಅರ್ಥವನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಅದೇ ರೀತಿಯಲ್ಲಿ ವೇದೋಕ್ತ ಕರ್ಮಾನುಷ್ಠಾನ ಮಾಡಲಿಕ್ಕೆ ಯಾವುದು ಒಳ್ಳೆಯ ಕಾಲ, ಯಾವ ಕಾಲದಲ್ಲಿ ಮಾಡಬಾರ್ದು, ಇದನ್ನೆಲ್ಲ ನಾವು ನೋಡಿದ್ದೇವೆ. ಆದರೆ ಇಷ್ಟಿದ್ರೂ ಕೂಡ ವೇದೋಕ್ತವಾದ ಕರ್ಮವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಯಾವುದು ಹೇಳಿಕೊಡ್ತದೆ ಅಂತ ಕೇಳಿದರೆ, ಯಾವುದು ತಿಳಿಸ್ತದೆ ಅಂತ ಕೇಳಿದರೆ ಅದು ಕಲ್ಪ. ಪ್ರಯೋಗಂ ಕಲ್ಪಯಂತಿ ಇತಿ ಕಲ್ಪಾಹ. ಯಾವ ರೀತಿಯಲ್ಲಿ ವೇದೋಕ್ತ ಕರ್ಮವನ್ನು ಮಾಡಬೇಕು ಎನ್ನುವಂಥದ್ದನ್ನು ಯಾವುದು ಸೂಚಿಸಿಕೊಡ್ತದೋ ಅದನ್ನೇ ಕಲ್ಪ ಅಂತ ಕರೀತಾರೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಿದ್ರೆ ಪರಿಜ್ಞಾತ ಛಂದಸಃ ಅಮುಷ್ಮಿನ್ ಕರ್ಮಣಿ ವಿನಿಯೋಗ, ತಿಳ್ಕೊಂಡ ವೇದವನ್ನು ಈ ಕರ್ಮದಲ್ಲಿ ಉಪಯೋಗ ಮಾಡಬೇಕು ಎನ್ನುವಂಥದ್ದನ್ನು ಸೂಚಿಸುವಂಥದ್ದು ಕಲ್ಪ ಅಂತ ಅರ್ಥ. ಆಶ್ವಲಾಯನ ಸೂತ್ರಗಳಿರ್ಬೋದು, ಬೋಧಾಯನ ಗೃಹ್ಯ ಸೂತ್ರಗಳಿರ್ಬೋದು, ಉಳಿದ ಧರ್ಮಸೂತ್ರಗಳು, ಗೌತಮ ಧರ್ಮಸೂತ್ರ, ಶುಲ್ಬ ಸೂತ್ರಗಳು, ಇದೆಲ್ಲವೂ ಕೂಡ ಕಲ್ಪ ಅಂತ ಕರೆಯಲ್ಪಡ್ತದೆ. ಇವತ್ತು ನಾವು ಗೌತಮ ಧರ್ಮಸೂತ್ರದ ಬಗ್ಗೆ ಒಂದಿಷ್ಟು ವಿಚಾರವನ್ನು ತಿಳಿಯೋಣ. ಗೌತಮ ಧರ್ಮಸೂತ್ರದ ಮೊದಲ ಸೂತ್ರ ವೇದೋ ಧರ್ಮ ಮೂಲಂ. ಧರ್ಮ ಅಂತ ಹೇಳಿದರೆ ಯಾವುದು ನಮ್ಮನ್ನು ಧಾರಣೆ ಮಾಡ್ತದೋ ಅದು ಧರ್ಮ. ಒಂದು ಅರ್ಥದಲ್ಲಿ ಭಗವಂತ ಅಂತ ಅರ್ಥ. ಹಾಗಾಗಿ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಮೂಲ ಯಾವುದು ಅಂತ ಕೇಳಿದರೆ ಅದು ವೇದ. ಇನ್ನೊಂದು ರೀತಿಯಲ್ಲಿ ನೋಡುವುದಿದ್ರೆ ಧರ್ಮ ಅಂತ ಹೇಳಿದರೆ ಭಗವತ್ ಪ್ರೀತಿಕಾರಕಂ ಕರ್ಮ, ಭಗವಂತನ ಪ್ರೀತಿಗೋಸ್ಕರ ಮಾಡುವಂತಹ ಕರ್ಮ. ಅದನ್ನು ನಾವು ಯಾವುದರಿಂದ ತಿಳಿಬೇಕು ಅಂತ ಕೇಳಿದರೆ ಅದಕ್ಕೆ ಮೂಲ ಯಾವುದು ಕೇಳಿದರೆ ವೇದ ಅಂತ ಅರ್ಥ. ಸ್ಮರ್ತವ್ಯೋ ಸತತಂ ವಿಷ್ಣು ವಿಸ್ಮರ್ತವ್ಯ ನ ಜಾತು ಚಿತ್ ಅಂತ ಹೇಳಿದ ಹಾಗೆ ಎಲ್ಲ ವಿಧಿ ನಿಷೇಧಗಳಿರುವಂಥದ್ದು
ಭಗವಂತನ ಸ್ಮರಣೆ ಯಾವತ್ತೂ ನಮ್ಮಿಂದ ಆಗಬೇಕು, ಅವನ ವಿಸ್ಮರಣೆ ಆಗಬಾರ್ದು ಎನ್ನುವಂತಹ ದೃಷ್ಟಿಯಿಂದ. ಹಾಗಾಗಿ ವಿಧಿ ನಿಷೇಧಗಳು, ಆ ವಿಧಿ ನಿಷೇಧಗಳನ್ನೇ ಅಂದರೆ ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನು ಮಾಡುವಂಥದ್ದು ಧರ್ಮ, ಯಾವುದನ್ನು ಮಾಡಬಾರ್ದು ಅಂತ ಹೇಳಿದ್ದಾರೋ ಅದನ್ನು ಮಾಡದೇ ಇರುವಂಥದ್ದು ಧರ್ಮ. ಹಾಗಾಗಿ ಇದೆರಡನ್ನೂ ತಿಳಿಸಿಕೊಡುವಂಥದ್ದು ಧರ್ಮ. ಅಂತಹ ಧರ್ಮಕ್ಕೆ ಮೂಲವಾದದ್ದು, ಅಂತಹ ಧರ್ಮವನ್ನು ತಿಳಿಸಿಕೊಡುವಂತಹದ್ದು ವೇದ ಅಂತ. ಅಷ್ಟೇ ಅಲ್ಲ, ಎರಡನೇ ಸೂತ್ರ ತದ್ವಿದಾಂ ಚ ಸ್ಮೃತಿಶೀಲೇ. ಕೇವಲ ವೇದ ಅಷ್ಟೇ ಧರ್ಮ ಮೂಲ ಅಲ್ಲ, ವೇದವನ್ನು ತಿಳ್ಕೊಂಡಂತಹ ಜ್ಞಾನಿಗಳ ಸ್ಮೃತಿ ಮತ್ತು ಅವರ ಶೀಲ, ಅವರಿಂದ ರಚಿಸಲ್ಪಟ್ಟಂತಹ ಸ್ಮೃತಿ ಗ್ರಂಥಗಳು, ಆಮೇಲೆ ಅವರ ಜೀವನ, ಅವರು ಯಾವ ರೀತಿಯಲ್ಲಿ ಜೀವನವನ್ನು ನಡೆಸಿದ್ದಾರೋ ಇದೆರಡೂ ಕೂಡ ಧರ್ಮ ಮೂಲ ಅಂತ ಅರ್ಥ. ಸ್ಮೃತಿ ಎನ್ನುವಂಥದ್ದು ವೇದಾನುಸಾರಿಯಾದ್ದರಿಂದ ಅದು ಧರ್ಮ ಮೂಲ. ಇನ್ನು ಒಳ್ಳೆಯ ಸಜ್ಜನರ ಆಚಾರ ನಾವು ಲೋಕದಲ್ಲಿ ನೋಡಬಹುದು. ಇನ್ನೊಬ್ಬರನ್ನು ದೂರ್ತೇವೆ, ನಾವೇನಾದರೂ ತಪ್ಪು ಮಾಡಿದರೆ ಯಾರಾದರೂ ದೊಡ್ಡವರ ಹೆಸರು ಆಕುಳಂಚ ಅಂತೆ, ರೈಕೇನಿಂಚ ಅಂತೆ ಅಂತ ಇನ್ನೊಬ್ಬರ ಹೆಸರನ್ನು ನಾವು ಹೇಳ್ತೇವೆ. ಅದನ್ನು ತಪ್ಪಿಗೋಸ್ಕರ ನಾವು ಉಪಯೋಗಿಸ್ತಾ ಇದ್ದೇವೆ. ಆದರೆ ಯಾವುದು ಧರ್ಮತ್ವೇನ ಅನುಷ್ಠಿತವಾಗಿದೆಯೋ ಅದನ್ನು ನಾವು ಧರ್ಮ ಅಂತ ಸ್ವೀಕಾರ ಮಾಡಬೇಕು. ಗೀತೆಯಲ್ಲಿಯೂ ಕೃಷ್ಣ ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನಃ ಅಂತ ಇದನ್ನೇ ಸೂಚಿಸಿಕೊಟ್ಟಿದ್ದಾನೆ. ಹಾಗಾಗಿ ವೇದ ಧರ್ಮ ಮೂಲ, ಸ್ಮೃತಿ ಧರ್ಮ ಮೂಲ, ಮತ್ತು ಸಜ್ಜನರ ಆಚಾರ ಇದು ಧರ್ಮ ಮೂಲ ಅಂತಾಯಿತು. ಇದಕ್ಕೆ ಲೋಕದಲ್ಲಿ ನಾವು ವಿರೋಧವನ್ನು ಕಾಣಬಹುದು. ಆಚಾರ ಎನ್ನುವಂಥದ್ದು, ಸಜ್ಜನರ ಆಚಾರ ಎನ್ನುವಂಥದ್ದು ಧರ್ಮ ಮೂಲ ಎನ್ನುವಂಥದ್ದಕ್ಕೆ ವಸಿಷ್ಠರು ಶಕ್ತಿ ಸತ್ತಾಗ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ. ವಸಿಷ್ಠರನ್ನು ನಾವು ಮಾರ್ಗದರ್ಶಕರಾಗಿ, ಅಂದರೆ ಅವರನ್ನು ನಾವು ನೋಡುವಂಥದ್ದು. ಹಾಗಾಗಿ ಅವರೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅಂತಾದರೆ ಅವರನ್ನು ನೋಡಿ ಧರ್ಮವನ್ನು ಆಚರಣೆ ಮಾಡುವಂತಹ ನಾವು ಆತ್ಮಹತ್ಯೆಗೆ ಪ್ರಯತ್ನ ಪಡ್ಬೋದು ಎನ್ನುವಂಥದ್ದು ಒಂದು ಆಭಾಸದ ಹಾಗೆ ಕಾಣ್ತದೆ. ಅದಕ್ಕೆ ಅದನ್ನು ಪೂರ್ವಪಕ್ಷ ಮಾಡಿಕೊಂಡು ದೃಷ್ಟೋ ಧರ್ಮ ವ್ಯತಿಕ್ರಮ, ವೇದದಲ್ಲಿ ಹೇಳಿದಂತಹ ಧರ್ಮದ ವ್ಯತಿಕ್ರಮವೂ ಕಂಡಿದೆ, ಸ್ಮೃತಿಯ ವ್ಯತಿಕ್ರಮವೂ ಕಂಡಿದೆ, ಆಮೇಲೆ ಆಚಾರದ ವ್ಯತಿಕ್ರಮವೂ ಕಂಡಿದೆ. ಅದೇ ರೀತಿಯಲ್ಲಿ ಸಾಹಸಂಚ ಮಹತಾಂ, ಆಗ ಹೇಳಿದಂತಹ ವಸಿಷ್ಠರ ಉದಾಹರಣೆ ಅದು ಸಾಹಸಂಚ ಮಹತಾಂ ಎನ್ನುವಂತಹ ಸೂತ್ರದಿಂದ ತಿಳಿಯಲ್ಪಡ್ತದೆ. ಅವರ ಸಾಹಸ, ಅವರು ಗೊತ್ತಿದ್ದರೂ ಆತ್ಮಹತ್ಯೆ ಮಾಡ್ಕೊಳ್ಬಾರದು ಅಂತ ಗೊತ್ತಿದ್ದರೂ ಕೂಡ ಆ ಸಮಯದಲ್ಲಿ ರಾಗಾದಿ ದೋಷವಶದಿಂದ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ. ಹೀಗೆ ಧರ್ಮ ವ್ಯತಿಕ್ರಮ ಎನ್ನುವಂಥದ್ದು ಅನೇಕ ರೀತಿಯಲ್ಲಿ ಕಂಡಿದೆ ಅಂತ ಕೇಳಿದರೆ, ಯಾವುದು ಧರ್ಮತ್ವೇನ ಅನುಷ್ಠಿತವಾಗಿದೆಯೋ ಅದನ್ನು ನಾವು ಧರ್ಮ ಅಂತ ತಿಳ್ಕೊಳ್ಬೇಕು. ಅದನ್ನು ಈ ಸೂತ್ರ ನತು ದೃಷ್ಟಾರ್ಥೇ ಅವರ ದೌರ್ಬಲ್ಯಾತ್, ಒಂದು ಅವರು ಮಾಡಿದಂತಹ ಅನುಷ್ಠಾನದ ಪ್ರಯೋಜನ ಏನು ಅದನ್ನು ನಾವು ನೋಡಿಕೊಳ್ಳಬೇಕು. ಮತ್ತೊಂದು ಅವರ ದೌರ್ಬಲ್ಯಾತ್, ರಾಗಾದಿ ದೋಷಗಳ ವಶದಿಂದ ಅವರು ಕೆಲವೊಮ್ಮೆ ಧರ್ಮ ವಿಮುಖರಾಗ್ತಾರೆ ಅಂತ ಅರ್ಥ. ಹಾಗಾಗಿ ಮತ್ತೊಂದು ತುಲ್ಯ ವಿರೋಧೇ ವಿಕಲ್ಪ, ಕೆಲವೊಂದು ವೇದಗಳಲ್ಲಿಯೇ ಎರಡು ರೀತಿಯಲ್ಲೂ ಹೇಳಿರ್ತಾರೆ. ಉದಾಹರಣೆಗೆ ಉದಿತೇ ಹೋತವ್ಯಂ, ಅನುದಿತೇ ಹೋತವ್ಯಂ. ನಾವು ಯಾವುದನ್ನು ಆಚರಣೆ ಮಾಡಬೇಕು ಅಂತ ಕೇಳಿದರೆ ಈ ಸೂತ್ರ ಹೇಳ್ತದೆ ತುಲ್ಯ ವಿರೋಧೇ ವಿಕಲ್ಪ, ವಿರೋಧ ಇದ್ದರೆ ವಿಕಲ್ಪ ಅಂತ ಅರ್ಥ. ಉದಿತೇ ಹೋತವ್ಯಂ, ಅನುದಿತೇ ಹೋತವ್ಯಂ, ಅದನ್ನು ನಾವು ಬೇರೆ ಶಾಖಾಭೇದದಿಂದ ಅಥವಾ ಕರ್ಮಭೇದದಿಂದ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಅರ್ಥ. ಹಾಗಾಗಿ ಕಲ್ಪ ಎನ್ನುವಂತಹದ್ದು ಕರ್ಮವನ್ನು ಮಾಡಲಿಕ್ಕೆ ಯಜ್ಞ ಯಾಗಾದಿಗಳಿರ್ಬೋದು, ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಸಬೇಕು ಎನ್ನುವಂಥದ್ದನ್ನು ಸೂಚಿಸ್ತದೆ. ಕೃಷ್ಣಾರ್ಪಣಮಸ್ತು. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ವಿಷ್ಣುಮೂರ್ತಿ ಸ್ವಾಮಿನ್ ಬಹುಪರ ಪಂಚರಾತ್ರ ಪ್ರಿಯ ಪಂಚರಾತ್ರ ಸೇವಾ ಮವಧಾರಯ. ವಂದೇ ತುರಂಗವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವದಾತಮೃತಾತ್ಮಕರೈಃ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಲಕ್ಷ್ಮ್ಯಾಮೃತೇನ ಸತತಂ ಪರಿಶಿಚ್ಯಮಾನಂ. ಸ್ವಲ್ಪ ಸಂಕುಚಿತವಾದಂತಹ ಈ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಹಯಗ್ರೀವ ದೇವರನ್ನು ಯಾವ ರೀತಿ ಸ್ತೋತ್ರ ಮಾಡಬೇಕು ಅಂತ ತಿಳಿಸಿದ್ದಾರೆ.
ಚಂದ್ರಮಂಡಲದಲ್ಲಿ ಸನ್ನಿಧನಾಗಿರತಕ್ಕಂತಹ ದೇವರು, ಅಂತಹ ದೇವರಿಗೆ ಲಕ್ಷ್ಮಿ ನಿರಂತರವಾಗಿ ಅಮೃತದ ಅಭಿಷೇಕವನ್ನು ಮಾಡಿ ಸೇವೆ ಮಾಡ್ತಾ ಇದ್ದಾಳೆ ಅಂತ ತಿಳಿಸ್ತಾ ಉಂಟು. ರಾಜರಾದಂತಹ ವಾದಿರಾಜರು ತಮ್ಮ ಹಯಗ್ರೀವ ಧ್ಯಾನ ಪ್ರಕರಣದಲ್ಲಿ ತಿಳಿಸ್ತಾ, ಶ್ರಿಯಾಚ ಧರಯಾಚೈವ ಸ್ವರೂಪ ವರ್ಣೈರಪಿ ಅನಂತ ಬ್ರಹ್ಮ ವಾಯು ಈಶ ವೀಶೈಹಿ ಶಕ್ರಾದಿಕೈಹಿ ಸುರೈಹಿ ಇಷ್ಟು ಮಂದಿಗಳಿಂದ ಕೂಡಿಕೊಂಡು ಲಕ್ಷ್ಮೀದೇವಿಯು ಶ್ರೀ ಮತ್ತು ಧರ ಎಂಬ 2 ರೂಪಗಳಿಂದ ಹಯಗ್ರೀವ ದೇವರನ್ನು ಸೇವೆ ಮಾಡ್ತಾ ಇದ್ದಾಳೆ ಅಂತ ತಿಳಿಸ್ತಾ ಉಂಟು. ವಾದಿರಾಜರು ಇನ್ನೊಂದು ಕಡೆ ದಶಾವತಾರ ಸ್ತುತಿಯಲ್ಲಿ ಹೇಳುವಾಗ, ದಶಾವತಾರ ಸ್ತೋತ್ರದಲ್ಲಿ ಹೇಳುವಾಗ, ನಮೋಸ್ತು ಪಾರ್ಶ್ವದ್ವಮಗದ್ವಿರೂಪ ಶ್ರಿಯಾಭಿಷಿಕ್ತಾಯ ಹಯಾನನಾಯ ಎಂಬುದಾಗಿ ತಿಳಿಸ್ತಾರೆ. ಅಂದರೆ ದೇವಿಯಾದಂತಹ ಲಕ್ಷ್ಮಿಯು 2 ರೂಪಗಳಿಂದ ಹಯಗ್ರೀವ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾಳೆ, ಸೇವಿಸ್ತಾ ಇದ್ದಾಳೆ. ಆದರೆ ಯಾವ ರೂಪ ಅಂತ ತಿಳಿಸ್ತಾ ಇಲ್ಲ. ಶಿಷ್ಟ ಪರಂಪರೆಯ ಆಲೋಚನೆಯ ಪ್ರಕಾರವಾಗಿ ಆ 2 ರೂಪಗಳು ಸ್ವಾಧರ್ಮವನ್ನು ತೋರಿಸಲೋಸುಗ ಲಕ್ಷ್ಮೀದೇವಿಯು 2 ಅಶ್ವಿನಿ ರೂಪಗಳಿಂದ, ಅಂದರೆ ಹಯಮುಖನಾದಂತಹ ಮಹಾವಿಷ್ಣು ದೇವರನ್ನು ಹಯಗ್ರೀವ ದೇವರನ್ನು ಸೇವೆ ಮಾಡಲಿಕ್ಕೆ ತಾನೂ 2 ಹಯಮುಖವುಳ್ಳಂತಹ ಅಶ್ವಿನಿ ರೂಪಗಳಿಂದ ಸೇವೆ ಮಾಡ್ತಾ ಇದ್ದಾಳೆ ಅಂತ ತಿಳಿಸ್ತಾ ಉಂಟು. ಇಷ್ಟು ವಿಸ್ತಾರವಾಗಿ ಹೇಳ್ತಾ ಮುಂದಕ್ಕೆ ವಾದಿರಾಜರು ಇನ್ನೊಂದು ಕಡೆ ಲಸತ್ಸ್ತುತಿಯಲ್ಲಿ ಹಯಗ್ರೀವ ಸಮಾನ ಶ್ರೀ ಚತುರೂಪೋಪಸೇವಿತ ಅಂತಲೂ ಹೇಳಿದ್ದಾರೆ. ಅಂದರೆ 4 ರೂಪಗಳಿಂದ ಹಯಗ್ರೀವ ದೇವರನ್ನು ಲಕ್ಷ್ಮೀ ಸೇವಿಸ್ತಾ ಇದ್ದಾಳೆ ಅಂತ. ಇನ್ನೊಂದು ಕಡೆ ಪುನಃ ದಶಾವತಾರ ಸ್ತೋತ್ರದಲ್ಲಿ ರಮಾಕಾರ ಚತುಷ್ಟಯೇನ ಕ್ರಮ ಚತುರ್ದಿಕ್ಷು ನಿಷೇವಿತಾಯ ಅಂತ 4 ದಿಕ್ಕುಗಳಿಂದ ನಡುವೆ ಹಯಗ್ರೀವ ದೇವರು ಕುಳಿತಿದ್ದು 4 ದಿಕ್ಕುಗಳಿಂದ 4 ರೂಪಗಳಿಂದ ಲಕ್ಷ್ಮೀದೇವಿಯ ಸ್ತೋತ್ರ ಮಾಡ್ತಾ ಇದ್ದಾಳೆ, ಸೇವಿಸ್ತಾ ಇದ್ದಾಳೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಪೂರಕಾಂಶಗಳನ್ನು ಇಟ್ಟುಕೊಂಡು ಹಯಶೀರ್ಷ ಪಂಚರಾತ್ರ ನಮಗೆ ತಿಳಿಸ್ತಾ ಉಂಟು. ಶ್ರೀವಸ್ತ ಕೌಸ್ತುಭಧರಂ ವಾಗೀಶ್ವರ್ಯ ಶ್ರೇಳಯ ಶಾಂತ್ಯಾಚೈವ ಚತುರ್ದಿಕ್ಷು ಸೇವ್ಯಮಾನಂ ಸದೈವಚ. ಶ್ರೀವತ್ಸಮಸ್ತು ಕೌಸ್ತುಭವನ್ನು ಧರಿಸಿ ಸಂತುಷ್ಟನಾಗಿ ಕುಳಿತಿರತಕ್ಕಂತಹ ಹಯಗ್ರೀವ ದೇವರನ್ನು 4 ದಿಕ್ಕುಗಳಿಂದ ವಾಗೀಶ್ವರಿ, ಶ್ರೀ, ಇಳ, ಶಾಂತಿ ಈ 4 ರೂಪಗಳಿಂದ ದೇವಿ ಸೇವಿಸ್ತಾ ಇದ್ದಾಳೆ. ಈ ಭೂಮಿಗೂ ಹಯಗ್ರೀವ ದೇವರಿಗೂ ತುಂಬ ಸಂಬಂಧ ಇರುವುದರಿಂದ ದೇವರನ್ನು ಪ್ರೀತಿಸಲಿಕ್ಕೆ, ದೇವರನ್ನು ಸ್ತೋತ್ರ ಮಾಡಲಿಕ್ಕೆ, ನಮಗೆ ಬೇಕಾದ್ದನ್ನು ಪಡೀಲಿಕ್ಕೆ, ಮಕ್ಕಳಿಗಂತಾದರೆ ವಾಗೀಶ್ವರಿಯನ್ನು ರೂಪದಿಂದ ಸೇವಿಸುವಂತಹ ಹಯಗ್ರೀವ ದೇವರು, ಹಾಗೆ ಸಂಪತ್ತು ಬೇಕಂತಾದರೆ ಶ್ರೀಯಿಂದ ಸೇವಿಸುತ್ತಿರುವ ದೇವರು. ಆಸ್ತಿ ಬೇಕು ಅಂತ ಹೇಳಿದ್ರೆ ಇಳ ಅಂದರೆ ಭೂಮಿದೇವಿಯಿಂದ ಪೂಜಿಸುವಂಥವಳು. ಎಲ್ಲ ರೀತಿಯಿಂದ ಒಳ್ಳೆಯ ರೀತಿಯ ಜೀವನ ಬೇಕು ಅಂತ ಹೇಳಿದ್ರೆ ಶಾಂತಿಯಿಂದ ಪೂಜಿಸುತ್ತಿರುವ ದೇವರು ಆ ಹಯಗ್ರೀವ ದೇವರನ್ನು ಆಯಾಯ ರೂಪಗಳಿಂದ ಸೇವಿಸ್ತಾ ಇದ್ದಾಳೆ ಅಂತ ನಾವು ಚಿಂತನೆ ಮಾಡಿದ್ದಲ್ಲಿ ನಮಗೆ ಬೇಕಾದ್ದು ಲಭಿಸುತ್ತದೆ ಎಂದ ಒಟ್ಟರಂಗದಲ್ಲಿ ನಮಗೆ ಹಯಶೀರ್ಷ ಪಂಚರಾತ್ರರು ತಿಳಿಸ್ತಾ ಉಂಟು. ಶ್ರೀಕೃಷ್ಣ ಓಂ ಸ್ವಸ್ತಿ. ಶ್ರೀ ವಾಮನಾಯ ನಮಃ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಕ್ಷೇತ್ರಸ್ವಾಮಿ ವಿಷ್ಣುಮೂರ್ತಿ ಸ್ವಾಮಿನ್ ಬಹುಪರಾಕ್ ಶಾಸ್ತ್ರಪ್ರಿಯ ಶಾಸ್ತ್ರಸೇವಾಮವಧಾರಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚ ವಿನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ. ಅಪೌರುಷೇಯವಾದ ಅನಂತವಾದ ಶಬ್ದಗಳ ರಾಶಿ ವೇದ. ಅಂತಹ ಅನಂತ ವೇದಗಳ ಅರ್ಥವನ್ನು ಹೇಗೆ ತಿಳಿದುಕೊಳ್ಳೋದು ಅಂತ ಜಿಜ್ಞಾಸೆ ಬಂದಾಗ ಅಲ್ಲಲ್ಲಿ ವಿರೋಧಗಳು ವೇದಗಳಲ್ಲಿ ಕಂಡುಬರ್ತದೆ. ಅದೇ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಹಾಗೆ ಯುಕ್ತಿಗಳ ವಿರೋಧ, ಹಾಗೆ ಒಬ್ಬೊಬ್ಬರ ಮಾತಿನ ವಿರೋಧ, ಸ್ಮೃತಿಗಳ ವಿರೋಧ, ಪರಸ್ಪರ ವೇದ ವಿರೋಧ, ಈ ಎಲ್ಲ ಶಂಕೆಗಳು ಬಂದಾಗ ಆ ಸಮಸ್ತವಾದ ವೇದವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ವೇದವ್ಯಾಸದೇವರೇ ರಚನೆ ಮಾಡಿಕೊಟ್ಟ ಶಾಸ್ತ್ರ ಅದು ಮೀಮಾಂಸಾ ಶಾಸ್ತ್ರ, ಬ್ರಹ್ಮಮೀಮಾಂಸಾ ಶಾಸ್ತ್ರ. ಸೂತ್ರಗಳಲ್ಲಿ 564 ಸೂತ್ರಗಳಲ್ಲಿ ವೇದದ ಅರ್ಥವನ್ನು ಹೇಗೆ ತಿಳಿದುಕೊಳ್ಳೋದು ಅನ್ನೋದನ್ನು ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಅನೇಕ ಮತಾಚಾರ್ಯರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಪರಿನಿಷ್ಠಿತವಾದ ವ್ಯಾಖ್ಯಾನವನ್ನು ಮಧ್ವಾಚಾರ್ಯರು ನೀಡಿದ್ದಾರೆ. 4 ಗ್ರಂಥಗಳ ರಚನೆ, ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯವಿವರಣ, ಹಾಗೆ ಅಣುಭಾಷ್ಯ ಅಂತನ್ನುವ ಗ್ರಂಥಗಳ ರಚನೆಯನ್ನು ಮಧ್ವಾಚಾರ್ಯರು ಮಾಡಿದ್ದಾರೆ. ದೇವರು
ಸೃಷ್ಟಿ ಸ್ಥಿತಿ ಲಯ ನಿಯಮನ ಎಲ್ಲವನ್ನೂ ಮಾಡ್ತಾನೆ ಅಂತ. ದೇವರು ಅಂತಂದರೆ ಯಾರು ಅವನು ಅರ್ಥ ಮಾಡಿಕೊಳ್ಳೋದು ಹೇಗೆ? ಯಾರು ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೋ, ಯಾರು ಜಗತ್ತಿನ ರಕ್ಷಣೆಯನ್ನು ಮಾಡ್ತಾನೋ, ಯಾರು ಜಗತ್ತಿನ ಸಂಹಾರವನ್ನು ಮಾಡ್ತಾನೋ ಅವನು ದೇವರು. ಹೀಗೆ ಜನ್ಮಾದ್ಯಸ್ಯತಃ ಅಂತನೋ ಸೂತ್ರ ಹೇಳಿದಾಗ ಸಂಹಾರವನ್ನು ಮಾಡುವವನು, ಎಲ್ಲವನ್ನು ತಿಂದು ಹಾಕುವವನು ಅವನು ದೇವರು ಅಂತನ್ನೋದು ಗೊತ್ತಾಯಿತು. ವೇದದಲ್ಲಿ ಒಂದು ಕಡೆ ಮಾತು ಬರ್ತದೆ, ಸ ಯದ್ಯದೇವ ಅಸೃಜತ ತತ್ತದತ್ವಮಧ್ರಿಯತ ಸರ್ವಂ ವಾ ಅತ್ತಿ ಇತಿ ತದ್ ಅದಿತೇಹೆ ಅದಿತಿತ್ವಂ ಅಂತ. ಎಲ್ಲವನ್ನ ತಿನ್ನೋಳು ಅದಿತಿ ಅಂತನ್ನೋ ಮಾತು ಬರ್ತದೆ. ಸರ್ವಂ ವಾ ಅತ್ತಿ, ಎಲ್ಲವನ್ನು ತಿಂತಾಳೆ, ಆದ್ದರಿಂದ ಅವಳನ್ನು ಅದಿತಿ ಅಂತ ಕರೀತಾ ಇದ್ದಾರೆ. ಈಗ ಒಂದು ಜಿಜ್ಞಾಸೆ, ಅದಿತಿ ಅಂತನ್ನೋ ಶಬ್ದ ದೇವರನ್ನು ಹೇಳ್ತದೋ ಹೇಗೆ? ಎಲ್ಲ ಶಬ್ದವೂ ದೇವರನ್ನು ಹೇಳ್ತದೆ ಅಂತನ್ನುವಾಗ ಅದಿತಿ ಅಂತನ್ನುವ ಶಬ್ದ ದೇವರನ್ನು ಹೇಳ್ತದೋ ಹೇಗೆ? ಅದೇ ರೀತಿಯಲ್ಲಿ ಎಲ್ಲವನ್ನ ತಿನ್ನುವಿಕೆ, ಅತೃತ್ವ ಅನ್ನುವ ಗುಣ ಅದು ಪರಮಾತ್ಮನಲ್ಲಿ ಇದೆಯೋ ಇಲ್ಲೋ ಅಂತನ್ನುವ ಎರಡು ಚಿಂತನೆ ಈ ಅಧಿಕರಣದಲ್ಲಿ ಮಾಡ್ತಾ ಇದ್ದಾರೆ. ಆಗ ಅದಿತೇಹೆ ಅದಿತಿತ್ವಂ ಅಂತನ್ನುವಾಗ ಕಶ್ಯಪರ ಮಡದಿ ಅದಿತಿ ಅನ್ನೋದು ಪ್ರಸಿದ್ಧ. ಹೀಗಾಗಿ ಅದಿತಿ ಅಂತಂದರೆ ಕಶ್ಯಪರ ಮಡದಿ. ಅದರ ಮೇಲೆ ಪ್ರಶ್ನೆ, ಸಹ ಯದ್ಯದೇವ ಅಸೃಜತ ಅಂತ ಹೇಳಿ ಸಹ ಅಂತ ಪುಲ್ಲಿಂಗದಲ್ಲಿ ಹೇಳಿದ್ದಾರೆ, ಅದಿತಿಯನ್ನು ಪುಲ್ಲಿಂಗದ ಶಬ್ದ ಹೇಗೆ ಹೇಳ್ತದೆ ಅಂತನ್ನುವ ಪ್ರಶ್ನೆ. ಅದಕ್ಕೆ ಉತ್ತರ, ಕೂಟಸ್ಥ ಅಕ್ಷರ ಉಚ್ಯತೆ ಅಂತಿದೆ. ಲಕ್ಷ್ಮೀದೇವಿಯನ್ನು ಅಕ್ಷರ ಪುರುಷ ಅಂತನ್ನುವ ಶಬ್ದ ಹೇಳ್ತಾ ಇದೆ. ಯಾಕೆ ಅಂತಂದರೆ ಪುಂವಚ್ಛಕ್ತಿಮತಿ ನಾರಿ ಪುಂಶಬ್ದೈರಪಿ ಭಣ್ಯತೆ, ಪುರುಷರ ಶಕ್ತಿ ಯಾವ ಸ್ತ್ರೀಯಲ್ಲಿದೆಯೋ ಅವರನ್ನು ಪುರುಷವಾಚಕ ಶಬ್ದವೂ ಹೇಳುತ್ತದೆ ಅಂತ. ಹೀಗಾಗಿ ಲಕ್ಷ್ಮೀದೇವಿಯನ್ನು ಪುರುಷ ಶಬ್ದ ಹೇಳುವಂತೆ ಕಶ್ಯಪರ ಮಡದಿಯಾದ ಅದಿತಿಯನ್ನು ಕೂಡ ಸಹ ಅಂತನ್ನುವ ಪುಲ್ಲಿಂಗದ ಶಬ್ದ ಹೇಳುತ್ತದೆ. ಆದ್ದರಿಂದ ಅದಿತಿ ಅಂತಂದರೆ ಇಲ್ಲಿ ನಾರಾಯಣ ಅಲ್ಲ, ಕಶ್ಯಪರ ಮಡದಿ. ಅತೃತ್ವ, ಎಲ್ಲವನ್ನ ತಿನ್ನುವಿಕೆ, ಸಂಹಾರ ಮಾಡುವ ಶಕ್ತಿ ಅದು ಅದಿತಿಗೆ ಅಂತನ್ನುವ ಜಿಜ್ಞಾಸೆ. ಆವಾಗ ವೇದವ್ಯಾಸರು ಉತ್ತರವನ್ನು ನೀಡ್ತಾ ಇದ್ದಾರೆ. ಓಂ ಅತ್ತ ಚರಾಚರಗ್ರಹಣಾತ್. ಓಂ ಅತ್ತ, ಎಲ್ಲವನ್ನ ತಿನ್ನುವವನು, ಅದಿತಿ ಅನ್ನುವ ಶಬ್ದ ವಾಚ್ಯನಾದವನು ಅವನು ನಾರಾಯಣನೇ. ಯಾಕೆ ಅಂತಂದರೆ ಚರಾಚರ ಗ್ರಹಣಾತ್, ಸ ಯದ್ಯದೇವ ಅಸೃಜತ ಅಂತ ಚರಪ್ರಪಂಚ ಅಚರ ಪ್ರಪಂಚ ಎಲ್ಲವನ್ನೂ ಸೃಷ್ಟಿಯನ್ನು ಮಾಡಿ ಎಲ್ಲವನ್ನೂ ತಿಂತಾನೆ ಅಂತ ಹೇಳ್ತಾ ಇದ್ದಾರೆ. ಈ ಕಶ್ಯಪರ ಮಡದಿ ಅದಿತಿಗೆ ಎಲ್ಲವನ್ನು ತಿನ್ನುವ ಶಕ್ತಿ ಇಲ್ಲ, ಎಲ್ಲವನ್ನು ಸೃಷ್ಟಿ ಮಾಡುವ ಶಕ್ತಿಯೂ ಇಲ್ಲ, ಎಲ್ಲವನ್ನು ತಿನ್ನುವ ಶಕ್ತಿಯೂ ಕೂಡ ಈ ಅದಿತಿಗೆ ಇಲ್ಲ. ಹೀಗಾಗಿ ಇಲ್ಲಿ ಎಲ್ಲವನ್ನು ತಿನ್ನುವವನು, ಸಂಹಾರವನ್ನು ಮಾಡುವವನು ಅಂತಂದರೆ ಅದು ನಾರಾಯಣನೇ. ಹೀಗಾಗಿ ಅದಿತಿ ಅನ್ನುವ ಶಬ್ದವೂ ಕೂಡ ನಾರಾಯಣನನ್ನೇ ಹೇಳ್ತದೆ. ಯುಕ್ತಿಯ ಜೊತೆಯಲ್ಲಿ ಪ್ರಕರಣದ ಚಿಂತನೆಯನ್ನು ಮಾಡುವಾಗ ಅದೇ ಅರ್ಥ ಬರ್ತದೆ ಅಂತ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಓಂ ಪ್ರಕರಣಾಚ್ಚ ಓಂ ನೈವಾಸೀತ್ ಕಿಂಚನಾಪ್ಯಾದೋ ಮೃತ್ಯುರಾಸೀತ್ ಹರಿಸ್ತದ ಅಂತ. ಆ ಕಾಲದಲ್ಲಿ ಯಾವುದೂ ಕೂಡ ಇರಲಿಲ್ಲ, ಆವಾಗ ಹರಿ ಒಬ್ಬನೇ ಇದ್ದ. ಅವನು ಬ್ರಹ್ಮಾಣ ಮಸೃಜದ್ವಿಭು ಅಂತ ಚತುರ್ಮುಖ ಬ್ರಹ್ಮನ ಸೃಷ್ಟಿಯನ್ನು ಮಾಡಿದ್ದಾನೆ. ಅವನನ್ನು ತಿನ್ನಬೇಕು ಅಂತ ಹೊರಟಿದ್ದಾನೆ. ಆಗ ನನ್ನ ತಿನ್ನಬೇಡ ಅಂತ ಹೇಳಿದಾಗ ಅವನನ್ನು ಸೃಷ್ಟಿಗೆ ನಿಯೋಜಿಸಿದ್ದಾನೆ ಅಂತನ್ನುವ ಮಾತು ಬರ್ತಾ ಇದೆ. ಹೀಗಾಗಿ ಆ ಪ್ರಕರಣವನ್ನು ನೋಡುವಾಗಲೂ ಕೂಡ ಅಲ್ಲಿ ಹರಿ ಅನ್ನೋದೇ ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಜಗತ್ತಿನ ಸೃಷ್ಟಿ ಅನ್ನೋದು ಭಗವಂತನ ವ್ಯಾಪಾರ, ಜಗತ್ತಿನ ರಕ್ಷಣೆ ಅನ್ನೋದು ಭಗವಂತನ ವ್ಯಾಪಾರ, ಎಲ್ಲವನ್ನು ತಿನ್ನುವುದು ಅಂತನ್ನೋದು ಭಗವಂತನದ್ದೇ ವ್ಯಾಪಾರ. ಸಂಹಾರ ಅಂತಂದರೆ ಅದೊಂದು ಭಗವಂತನ ಲೀಲೆ, ಎಲ್ಲವನ್ನು ಭುಂಜಿಸುವುದು ಅದೊಂದು ಭಗವಂತನ ಲೀಲೆ. ಹೀಗಾಗಿ ತಿನ್ನುವ ದೇವರು ಅಂತನ್ನೋದನ್ನು ವೇದವ್ಯಾಸರೇ ಅತ್ತಾಚರಾಚರ ಗ್ರಹಣಾತ್ ಅಂತ ವರ್ಣನೆ ಮಾಡುತ್ತಾ ಇದ್ದಾರೆ, ನಮ್ಮ ತಿನ್ನುವ ದೇವರ ಸನ್ನಿಧಿ. ಹೀಗಾಗಿ ಅತೃತ್ವ, ಭಗವಂತನ ಅತೃತ್ವ ಗುಣವನ್ನು ಇಲ್ಲಿ ಹಾಗೆ ಅದಿತಿ ಶಬ್ದ ವಾಚ್ಯತ್ವವನ್ನು ಈ ಸೂತ್ರ ತಿಳಿಸ್ತಾ ಇದೆ. ಓಂ ಸ್ವಸ್ತಿ. ಶ್ರೀಶ